ನಮಸ್ಕಾರ ಸ್ನೇಹಿತರೆ ನೋಡಿ ಈ ವಿಡಿಯೋದಲ್ಲಿ ನಾನು KSRTC ಯ 8ನೇ ಒಂದು PDF ಏನು ಚಾಲನಾ ವೃತ್ತಿ ಪರೀಕ್ಷೆಗೆ ಕರೆದಿದ್ದಾರಲ್ವಾ ಒಂದು ಅಭ್ಯರ್ಥಿಗಳಿಗೆ ಅವರ ಒಂದು 8ನೇ PDF ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಏನು ಮಾರ್ಚ್ 3ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ, ಸೋಮವಾರದಿಂದ ಈ ಒಂದು 8ನೇ PDF. ಬಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಏನು ಸೆನ್ಸರ್ ಪ್ರಾಬ್ಲಮ್ ಅಂತ 3ನೇ ತಾರೀಕು ಮತ್ತೆ ಇವತ್ತು ನಾನು ವಿಡಿಯೋ ಮಾಡ್ತಿರೋದು 4ನೇ ತಾರೀಕು. ಸೊ 3ನೇ ತಾರೀಕು 4ನೇ ತಾರೀಕು ಹಾಸನ ಟ್ರ್ಯಾಕ್ ನಡೆದಿಲ್ಲ. ಓಕೆನಾ, ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿ ಕೊಡ್ತೀನಿ. ಮತ್ತೆ ಆ ಅಭ್ಯರ್ಥಿಗಳನ್ನ ಯಾವತ್ತು ಅವರು ತಗೋಬಹುದು ಅಂತ. ಸೊ ಸದ್ಯಕ್ಕೆ ನೋಡೋದಾದ್ರೆ 8ನೇ PDF ಬಗ್ಗೆ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ, ಈ ಒಂದು 8ನೇ PDF ಅಲ್ಲಿ ಟೋಟಲ್ ಆಗಿ 3000 ಜನಕ್ಕೆ ಕರೆದಿದ್ದಾರೆ ಸ್ನೇಹಿತರೆ. ಒಂದು 8ನೇ PDF ಅಲ್ಲಿ ಹಾಸನ ಚಾಲನಾ ವೃತ್ತಿ ಪರೀಕ್ಷೆಗೆ. ಸೊ ಅದರಲ್ಲಿ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡೋದಾದ್ರೆ ಸ್ನೇಹಿತರೆ D202660 ಇಂದ D204081 ವರೆಗೂ ತಗೊಂಡಿದ್ದಾರೆ ಸ್ನೇಹಿತರೆ. ಸೊ ಟೋಟಲ್ ಆಗಿ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ನೋಡೋದಾದ್ರೆ 40,000 ವರೆಗೂ ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಕರೆದಂಗಾಯ್ತು. ಓಕೆನಾ, ಮಾರ್ಚ್ 3ನೇ ತಾರೀಕಿಂದ ಮಾರ್ಚ್ 29ನೇ ತಾರೀಕುವರೆಗೂ ಈ ಒಂದು 8ನೇ PDF ಬಿಟ್ಟಿದ್ದಾರೆ. ಮಾರ್ಚ್ 30ನೇ ತಾರೀಕು ಸಂಡೇ ಇದೆ, ಅವತ್ತು ಯುಗಾದಿನೂ ಕೂಡ ಇದೆ. ಸೊ ಹಾಗಾಗಿ 30ನೇ ತಾರೀಕು ಕೂಡ ರಜೆ ಇರುತ್ತೆ ಟ್ರ್ಯಾಕು. ಮತ್ತೆ 31ನೇ ತಾರೀಕು ಸ್ನೇಹಿತರೆ, 31ನೇ ತಾರೀಕು ರಂಜಾನ್ ಇದೆ, ಸೋಮವಾರ ಇದ್ರೂ ಕೂಡ ಮಾರ್ಚ್ 31ನೇ ತಾರೀಕು ಟ್ರ್ಯಾಕ್ ಇರಲ್ಲ, ಅವತ್ತು ರಜೆ ಇರುತ್ತೆ. ಯಾಕಂದ್ರೆ ಅವತ್ತು ರಂಜಾನ್ ಹಬ್ಬ ಇರೋದ್ರಿಂದ ಅವತ್ತು ಹಾಲಿಡೇ ಕೊಟ್ಟಿದ್ದಾರೆ. ಆಮೇಲೆ ಸುಮಾರು ಜನ ಕೇಳ್ಬಹುದು, ಸರ್ 13ನೇ ತಾರೀಕು ಹೋಳಿ ಹಬ್ಬ ಇದೆಯಲ್ಲ ಮತ್ತೆ ಅದಕ್ಕೆ ರಜೆ ಕೊಟ್ಟಿಲ್ಲ ಅಂತ. ಹೋಳಿ ಹುಣ್ಣಿಮೆ ದಿವಸ ಟ್ರ್ಯಾಕು ರಜೆ ಇರೋದಿಲ್ಲ, KSRTC ಹಾಸನ ಟ್ರ್ಯಾಕು ಆಸ್ ಇಟ್ ಈಸ್ ಆಗಿ 13ನೇ ತಾರೀಕು ಕೂಡ ಬಿಟ್ಟಿದ್ದಾರೆ. 13ನೇ ತಾರೀಕು ಯಾರ್ಯಾರ್ದು ಡೇಟ್ ಬಂದಿದೆ ಅವರು 13ನೇ ತಾರೀಕು ಕೂಡ ಹೋಗ್ಬೋದು. ಓಕೆನಾ. ಸೊ ಟೋಟಲ್ ಆಗಿ ಇವಾಗ ಎಷ್ಟು ಜನಕ್ಕೆ ಟ್ರ್ಯಾಕ್ ಮುಗೀತು, ಇನ್ನು ಎಷ್ಟು ಜನ ಉಳ್ಕೊಂಡಿದ್ದಾರೆ ಅಂತ ಅದ್ರ ಬಗ್ಗೆ ಮಾಹಿತಿ ನೋಡೋದಾದ್ರೆ ಸ್ನೇಹಿತರೆ, ಸೊ ನೋಡಿ ನಮ್ಗೆ ಲತಾ ಮೇಡಮ್ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ 14,000 ಜನ ಈ ಒಂದು ಡಿಕಮ್ಸಿಗೆ ಟ್ರ್ಯಾಕ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರು. ಸೊ ಅದರಲ್ಲಿ 9,785 ಜನ ಈ ಒಂದು 8ನೇ PDF ಕೂಡ ಸೇರಿ ಹೇಳ್ತಾ ಇರೋದು. 9,785 ಜನ ಏನು ಇವಾಗ ಇಲ್ಲಿವರೆಗೂ ಆಗಿದಾರಲ್ವಾ ಹಾಸನ ಟ್ರ್ಯಾಕ್ನವರು, ಇದನ್ನು ಸೇರ್ಕೊಂಡು ಮತ್ತೆ 2,685 ಜನ ಏನು ಹುಮ್ನಾಬಾದಲ್ಲಿ ಟ್ರ್ಯಾಕ್ ಅನ್ನ ತಗೊಂಡಿದ್ರಲ್ವಾ KSRTC, ಅವು ಎರಡನ್ನೂ ಕೂಡ ನಾವು ಮೈನಸ್ ಮಾಡಿ ನೋಡೋದಾದ್ರೆ ಸ್ನೇಹಿತರೆ ಇನ್ನು 1,550 ಜನ ಉಳ್ಕೋತಾರೆ. ನನ್ನ ಪ್ರಕಾರ ಇನ್ನು ಒಂದು PDF ಮಾತ್ರ ಬಿಡ್ಬೋದೇನೆ KSRTC-ನವರು. ಇನ್ನು ಒಂದು PDF ಬಿಟ್ರು ಅಂದ್ರೆ ಅದೇ ಕೊನೆ PDF ಆಗಿರುತ್ತೆ. ಇವಾಗ 8ನೇ PDF, ಇನ್ನು ನೆಕ್ಸ್ಟ್ ಬರೋದು 9ನೇ PDF. ಸೊ 9ನೇ PDF ಏನು ಅಭ್ಯರ್ಥಿಗಳು ಬಿಟ್ರು ಅಂದ್ರೆ ಸೊ ಅದೇ ಲಾಸ್ಟ್ PDF ಆಗಿರುತ್ತೆ KSRTC ಹಾಸನ ಟ್ರ್ಯಾಕ್ ಅವ್ರದ್ದು. ಓಕೆನಾ. ಸೊ ಅಪ್ಲಿಕೇಶನ್ ನಮ್ಗೆ ಗೊತ್ತಿರಂಗೆ ಒಂದು 52,000 ಲಾಸ್ಟ್ ಅಪ್ಲಿಕೇಶನ್ ಬಿದ್ದಿರೋದು, 52,000 ಅಪ್ಲಿಕೇಶನ್ ಸೀರಿಯಲ್ ನಂಬರ್. ಇವಾಗ 40,000 ಅಂತಂದ್ರೆ ಹೆಚ್ಚು ಕಮ್ಮಿ ಇನ್ನು 12,000 ಅಪ್ಲಿಕೇಶನ್ ಸೀರಿಯಲ್ ನಂಬರ್ ಉಳ್ಕೊಂಡಿರೋದು. ಸೊ 12,000 ಅಪ್ಲಿಕೇಶನ್ ಅಲ್ಲಿ ಡಿಗ್ ಹಾಕಿರೋರು ಕೂಡ ಮೈನಸ್ ಮಾಡಿದ್ರೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಫೇಲ್ ಆಗಿರೋರ್ದು ಕೂಡ ಮೈನಸ್ ಮಾಡಿದ್ರೆ ಇನ್ನು ಹೆಚ್ಚು ಕಮ್ಮಿ 1,500 ಜನ ಅದರಲ್ಲಿ ಬರ್ಬೋದೇನೋ. ಓಕೆನಾ. ಸೊ ಇವಾಗ 3ನೇ ತಾರೀಕು ಏನು ಟ್ರ್ಯಾಕ್ ರಜೆ ಇತ್ತಲ್ಲ ಸ್ನೇಹಿತರೆ, ಅಂದ್ರೆ ರಜೆ ಅಲ್ಲ, ಆಕ್ಚುಲಿ ಅವತ್ತು ಸೆನ್ಸಾರ್ ಪ್ರಾಬ್ಲಮ್ ಆಗಿದೆ 3ನೇ ತಾರೀಕು ನಿನ್ನೆ. ಇವತ್ತು ಕೂಡ ರೆಡಿ ಆಗಿಲ್ಲ ಸೆನ್ಸಾರ್. 4ನೇ ತಾರೀಕು ಮಾರ್ಚ್ಗೂ ಕೂಡ ರೆಡಿ ಆಗಿಲ್ಲ. ಸೊ ನಾಳೆ ಅಷ್ಟೊತ್ತಿಗೆ ರೆಡಿ ಆಗ್ಬೋದೇನೋ. ಬಟ್ ನಿನ್ನೆ ಏನು 3ನೇ ತಾರೀಕು ಎಕ್ಸಾಮ್ಗೆ ಏನೋ ಹೋಗಿರುವಂತ ಅಭ್ಯರ್ಥಿಗಳಿಗೆ ಅವ್ರಿಗೆ ಏಪ್ರಿಲ್ 1ನೇ ತಾರೀಕು ಕರೀತಾರಂತೆ. ಮತ್ತೆ ಇವತ್ತು 4ನೇ ತಾರೀಕು ಏನು ಸೆನ್ಸಾರ್ ಪ್ರಾಬ್ಲಮ್ ಇಂದ ಇವತ್ತು ಕೂಡ ಟ್ರ್ಯಾಕ್ ರಜೆ ಇತ್ತಲ್ವಾ, ಸೊ ಇವ್ರಿಗೆ ಏಪ್ರಿಲ್ 2ನೇ ತಾರೀಕು ಕರಿಬಹುದು ಸ್ನೇಹಿತರೆ. ಸೊ ನಾಳೆನೂ ಕೂಡ ಏನಾದ್ರೂ ಟ್ರ್ಯಾಕ್ ನಡೀಲಿಲ್ಲ ಅಂತಂದ್ರೆ 5ನೇ ತಾರೀಕು ಅವ್ರಿಗೆ ಏಪ್ರಿಲ್ 3ನೇ ತಾರೀಕು ಕರಿಬಹುದು ಅಂತ ಮಾಹಿತಿ ಇದೆ ಸ್ನೇಹಿತರೆ. ಸೊ ಖಂಡಿತವಾಗ್ಲೂ ಕರೆದೇ ಕರೀತಾರೆ, ಯಾಕಂದ್ರೆ ಇನ್ನೊಂದು PDF ಬಿಡೋಕಿನ ಮುಂಚೆ ಸೊ ಇದು ಅಭ್ಯರ್ಥಿಗಳೇನು ಆಬ್ಸೆಂಟ್ ಆಗಿಲ್ಲ, ಇದು ಇಲಾಖೆ ಕಡೆಯಿಂದ ಆಗಿರುವಂತ ಸಮಸ್ಯೆ ಆಗಿರೋದ್ರಿಂದ ಸೊ ಮೊದಲು ಈ ಅಭ್ಯರ್ಥಿಗಳಿಗೆ ಎಕ್ಸಾಮ್ ಕೊಟ್ಟು ನಂತರ ಇನ್ನೊಂದು PDF ಬಿಡ್ತಾರೆ. ಸೊ ನಿನ್ನೆ ಸೋಮವಾರ ಯಾರ್ದು ಟ್ರ್ಯಾಕ್ ನಡೆದಿಲ್ಲ, ಮತ್ತೆ ಇವತ್ತು 4ನೇ ತಾರೀಕು ಯಾರ್ದು ಟ್ರ್ಯಾಕ್ ನಡೆದಿಲ್ಲ, ಬೈ ಚಾನ್ಸ್ ನಾಳೆನೂ ಏನಾದ್ರೂ ನಡೀಲಿಲ್ಲ ಅಂತಂದ್ರೆ ಇವ್ರಿಗೆಲ್ಲ ಸೀರಿಯಲ್ ಪ್ರಕಾರ ಏಪ್ರಿಲ್ 1, 2, 3ನೇ ತಾರೀಕು ಕರೆಯುವಂತ ಸಾಧ್ಯತೆ ಇದೆ. ಸೊ ನನ್ನ ಪ್ರಕಾರ ಇವತ್ತು ರೆಡಿ ಆಗ್ಬೋದು ಅಂತ ಅನ್ಕೋತೀವಿ ಹಾಸನ ಟ್ರ್ಯಾಕು. ಇನ್ ಕೇಸ್ ಆಫ್ ರೆಡಿ ಆಗಿಲ್ಲ 5ನೇ ತಾರೀಕು ಅಂತಂದ್ರೆ ಸೊ ನಿಮ್ಗೆ 3ನೇ ತಾರೀಕು ಕರಿಬಹುದು. ಇವತ್ತು ಯಾರ್ದು ಡೇಟ್ ಮಿಸ್ ಆಗಿದೆ ಏಪ್ರಿಲ್ 2ನೇ ತಾರೀಕು ಕರಿಬಹುದು. ಸೊ ನಿನ್ನೆ ಯಾರ್ದು ಡೇಟ್ ಮಿಸ್ ಆಗಿದೆ ಅವ್ರಿಗೆ ಏಪ್ರಿಲ್ 1ನೇ ತಾರೀಕು ಮತ್ತೆ ಕರಿಬಹುದು. ಸೊ ನೀವು ಡೇಟ್ ಮಿಸ್ ಆದವ್ರ ಲೆಕ್ಕಕ್ಕೆ ಹೋಗಲ್ಲ ನೀವು, ಯಾಕಂದ್ರೆ ಇದು ನಿಮ್ ಕಡೆಯಿಂದ ಆಗಿರುವಂತ ಸಮಸ್ಯೆ ಇಲ್ಲ. ಸೊ ಡೇಟ್ ಮಿಸ್ ಆಗಿರೋ ಲೆಕ್ಕಕ್ಕೆ ತಗೊಳಲ್ಲ ಇದನ್ನ. ಸೊ ಡೇಟ್ ಮಿಸ್ ಆದವ್ರಿಗೆ ಮತ್ತೆ ಲಾಸ್ಟಿಗೆ ಕರೀತಾರೆ. ಸೊ ನನ್ನ ಪ್ರಕಾರ ಇವಾಗ ಇದು ಏಪ್ರಿಲ್ ಎಲ್ಲ ಇನ್ನೊಂದು ಏನು 9ನೇ ಒಂದು PDF ಇದೆಯಲ್ಲ, ಸೊ 9ನೇ PDF ಈ ಏಪ್ರಿಲ್ ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಏಪ್ರಿಲ್ ತಿಂಗಳಲ್ಲಿ ಕಂಪ್ಲೀಟ್ ಆಯ್ತು ಅಂದ್ರೆ ಸೊ ನನ್ನ ಪ್ರಕಾರ ಒಂದು ಏಪ್ರಿಲ್ ಎಂಡು ಅಥವಾ ಮೇ ಫಸ್ಟ್ ವೀಕ್ ಅಲ್ಲಿ ನಿಮ್ಗೆ ಡೇಟ್ ಮಿಸ್ ಆದವ್ರಿಗೆ ಕರೀತಾರೆ.
ಅದರ ನಂತರ ಟ್ರ್ಯಾಕ್ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುತ್ತೆ. ನಿಮ್ಗೆ ಏನಾದ್ರೂ ಇನ್ನು ಈ ಒಂದು 8ನೇ PDF ಏನಾದ್ರೂ ಸಿಕ್ಕಿಲ್ಲ ಅಂತಂದ್ರೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು PDF ಲಿಂಕ್ ಕೂಡ ಹಾಕಿರ್ತೀನಿ ನಾನು. ಅದನ್ನ ನೀವು ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಿಮ್ಮ ಮೊಬೈಲ್ಗೆ ನೀವು ಒಂದು PDF ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಸ್ನೇಹಿತರೆ, ನೀವೇನಾದ್ರೂ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸೊ ದಯವಿಟ್ಟು ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾಕಂದ್ರೆ ಇದೇ ತರ ಮಾಹಿತಿ NW KRTC ಮತ್ತೆ KSRTC ಪ್ರತಿಯೊಂದು ಕಟ್ ಆಫ್ ಲಿಸ್ಟ್ ಫೈನಲ್ ಸೆಲೆಕ್ಷನ್ ಆಗೋವರೆಗೂ ಏನೇನ್ ಅಪ್ಡೇಟ್ ನಡೀತಾ ಇದೆ ಪ್ರತಿಯೊಂದು ಅಪ್ಡೇಟ್ ಕೂಡ ನಾವು ನಮ್ಮ ಚಾನಲ್ ಅಲ್ಲಿ ತಿಳಿಸುವಂತ ಪ್ರಯತ್ನ ಮಾಡ್ತಿದೀವಿ. ಸೊ ಹಾಗಾಗಿ ನೀವೇನಾದ್ರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಸೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಸೊ ಹಾಗೆ ನೀವೇನಾದ್ರೂ ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಏನಾದ್ರೂ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ. ಅದ್ರ ಲಿಂಕ್ ಕೂಡ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡ್ಕೋಬಹುದು. ಮತ್ತೆ ನೀವೇನಾದ್ರೂ ಇನ್ನು ವಾಟ್ಸ್ಆಪ್ ಗ್ರೂಪ್ ಗಳಿಗೆ ಜಾಯಿನ್ ಆಗಿಲ್ಲ ಅಂತಂದ್ರೆ ಸೊ ಅದ್ರ ಲಿಂಕು ಕೂಡ ವಾಟ್ಸ್ಆಪ್ ಗ್ರೂಪ್ ಲಿಂಕು ಕೂಡ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೀವು ವಾಟ್ಸ್ಆಪ್ ಗ್ರೂಪ್ಗೂ ಕೂಡ ಜಾಯಿನ್ ಆಗ್ಬೋದು. ಏನಾದ್ರೂ ಸಣ್ಣ ಪುಟ್ಟ ಅಪ್ಡೇಟ್ ಅಥವಾ ನಾವು ಏನಾದ್ರೂ ಬಿಸಿ ಇದ್ದಾಗ ಯಾವ್ದಾದ್ರು ಅಪ್ಡೇಟ್ ಗಳು ಬಂದ್ರೆ ನಿಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ನಿಮ್ಗೆ ಎಲ್ಲಾ ಮಾಹಿತಿನೂ ಇಮಿಡಿಯೇಟ್ ಆಗಿ ಸಿಕ್ಬಿಡುತ್ತೆ ಸ್ನೇಹಿತರೆ. ಓಕೆನಾ? ಸೊ ಈ ವಿಡಿಯೋದಲ್ಲಿ ಇಷ್ಟಿದೆ ಸ್ನೇಹಿತರೆ ಮಾಹಿತಿ. ಸೊ ಮತ್ತೇನಾದ್ರೂ ಅಪ್ಡೇಟ್ ಗಳಿದ್ರೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಧನ್ಯವಾದಗಳು.